ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಮೊದಲ ಯುಗಾದಿಯ ಹೊಸ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ರೆಸಿಪಿ ಯುಗಾದಿಯ ಸ್ಪೆಷಲ್ ಮಾವು ಬೇವು ಬೆಲ್ಲದ ಪಾನಕ. ನಾವು ಯುಗಾದಿಯೊಳಗೆ ಮೇಯ್ನಾಗಿ ಉಪಯೋಗಿಸುವಂಥದ್ದು ಪದಾರ್ಥ ಅಂದರೆ ಮಾವು ಬೇವು ಮತ್ತು ಬೆಲ್ಲ. ಸೊ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ನಾನಿಲ್ಲಿ ಮೊದಲ ಬೇವು ಮಾಡಾಕತ್ತೀನಿ. 2 ಕಪ್ಪಷ್ಟು ಪುಟಾಣಿಗೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳತ್ತೇನೆ ಒಂದು ಮಿಕ್ಸಿ ಜಾರಿಗೆ. ಒಂದು 2 ರಿಂದ 3 ಏಲಕ್ಕಿ, ಒಂದು 8 ರಿಂದ 10 ಗೋಡಂಬಿ, ಒಂದು 7 ರಿಂದ 8 ಬಾದಾಮ. ಆಮೇಲೆ ಮುಖ್ಯವಾಗಿ ನಾವು ಉಪಯೋಗಿಸೋದಂದ್ರೆ ಬೇವಿನ ಹೂವು. ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಾಕಿ ಇದನ್ನು ಪೂರ್ತಿ ಸಣ್ಣಗೆ ಪೌಡ್ರ್ ಮಾಡಿ ತಗೋತೀನಿ. ಇದು ಒಣ ಆಗಿರೋವಂಥ ಬೇವು ಬೆಲ್ಲದ ಪುಡಿ ಇದೆ. ಇದಕ್ಕೆ ನಾವು ಸಕ್ಕರೆ ಬದಲು ಬೆಲ್ಲನೂ ಉಪಯೋಗಿಸ್ಕೋಬೋದು. ನಾನಿಲ್ಲೇ ಸಕ್ಕರೆ ಯೂಸ್ ಮಾಡಕತ್ತೇನೆ. ಇದನ್ನು ಚಲೋತಂಗೆ ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಕಂಟೈನರ್ನಾಗ ಹಾಕಿ 1 ತಿಂಗಳವರೆಗೂ ನಾವು ಇದನ್ನು ಯೂಸ್ ಮಾಡ್ಬೋದು. ಇದು ತಿನ್ಬೇಕಂತ ಅನಿಸಿದಾಗ ಇದಕ್ಕೆ ಸ್ವಲ್ಪ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ಬೋದು. ಬಹಳ ರುಚಿಯಾಗಿರ್ತೈತಿ ಮತ್ತು ಇದಕ್ಕೆ ಬೇವು ಹಾಕಿರೋದ್ರಿಂದ ಇದು ಕೆಡೋದು ಇಲ್ಲ. ಈಗ ಇದನ್ನು ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೋತೀನಿ. ಇದು ನಮ್ಮದು ಡ್ರೈ ಆಗಿರೋ ಬೇವು ರೆಡಿ ಆಯ್ತದೆ. ಈಗ ಇದನ್ನು ಪಾನಕ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತೆ. ಆಮೇಲೆ ಇನ್ನೊಂದು ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡೇನಿ. ಇದು ನಾನು ಉಪಯೋಗಿಸ್ತಾ ಇರೋ ವರ್ಷದ ಮೊದಲ ಮಾವು. ಇದನ್ನು ಕ್ಲೀನಾಗಿ ತೊಳೆದು ತೊಗೊಂಡೇನಿ. ನಾವು ಬೇವು ಮತ್ತು ಬೆಲ್ಲದ ಪಾನಕ ಮಾಡ್ತೀವಲ್ಲ, ಅದಕ್ಕೆ ಮಾವು ಬೇಕಾಗ್ತೈತಿ. ಒಬ್ಬೊಬ್ಬರು ಹುಣಸೆ ಹಣ್ಣಿನ ರಸನೂ ಯೂಸ್ ಮಾಡ್ತಾರೆ, ಆದರೆ ನಾನು ಈ ಥರ ಮಾವಿನಕಾಯಿನ ಯೂಸ್ ಮಾಡ್ತೀನಿ. ಇದ್ರ ಮೇಲಿಂದ ಹಸಿರು ಪಾರ್ಟ್ ಎಲ್ಲ ತೆಗೆದು ಇದು ಸ್ವಲ್ಪ ಒಗರು ಇರ್ತೈತಲ್ಲ, ಆಮೇಲೆ ಇದನ್ನ ಈ ರೀತಿ ತುರಿದು ತೊಗೋಬೇಕು. ಇದು ಎಳಿದಿರ್ತೈತಿ. ಇನ್ನೂ ಈ ಥರ ಮಾವಿನ ತುರಿನ ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ ನಾನು ಒಂದು ಗ್ಲಾಸ್ ಬೌಲ್ಗೆ ಈಗ ಒಂದು 2 ಲೋಟದಷ್ಟು ನೀರು ಹಾಕ್ಕೊಂಡೇನಿ. ಮತ್ತು ನಾನು ಬೇವು ಪುಡಿ ಏನು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೊಂದು 3 ಟೀ ಸ್ಪೂನಷ್ಟು ಹಾಕ್ಕೊಂಡೇನಿ. ನಾವು ಎಷ್ಟು ಬೇವು ರೆಡಿ ಮಾಡ್ಕೋತೇವಲ್ಲ ಅಷ್ಟು ನಾವು ನೀರು ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ತುರಿದಿರೋ ಮಾವಿನ ತುರಿನ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಗೋಡಂಬಿ ಮತ್ತು ಬಾದಾಮನ್ನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೊಂದು ಸ್ವಲ್ಪ ಹಾಕ್ಕೊಂಡೇನಿ. ಮತ್ತು ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಒಂದು ಸರಿ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ರುಚಿಗೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ನಾ ಇಲ್ಲಿ. ಯಾಕಂದರೆ ನಾವು ಪುಟಾಣಿ ಒಳಗೆ ಸಕ್ಕರೆ ಹಾಕ್ಕೊಂಡಿರ್ತೇವಲ್ಲ ಅಷ್ಟು ರುಚಿ ಇರೋಂಗಿಲ್ಲ, ಅಂದರೆ ಅಷ್ಟು ಸಿಹಿ ಬರೋಂಗಿಲ್ಲ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈ ರೀತಿ ಚಲೋತಂಗೆ ಮಿಕ್ಸ್ ಮಾಡಿದರೆ ನಮ್ಮದು ಬೇವು ಬೆಲ್ಲದ ಪಾನಕ ರೆಡಿ ಆಯ್ತು ನೋಡ್ರಿ. ಇಷ್ಟು ಮಾಡಿ ಇದನ್ನು ತಣ್ಣಗೆ ಇರುವಾಗನ ಸರ್ವ್ ಮಾಡಬೇಕು. ಯಾಕಂದರೆ ಇದು ಸ್ವಲ್ಪ ತಂಪಾಗಿರುವಾಗ ಕುಡಿದ್ರೇ ಭಾಳ ರುಚಿಯಾಗಿರ್ತೈತಿ. ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸಿನ ಚೂರು ಮತ್ತು ಐಸ್ ಕ್ಯೂಬ್ ಹಾಕಿ ಸರ್ವ್ ಮಾಡಿದರೆ ನಮ್ಮದು ಯುಗಾದಿಯ ಸ್ಪೆಷಲ್ ಮಾವು ಬೇವು ಬೆಲ್ಲದ ಪಾನಕ ರೆಡಿ ಆಯಿತು. ಈ ಥರ ಮಾಡಿ ಇದನ್ನು ಯಾವಾಗ ಬೇಕಾದರೂ ನಾವು ಮಾಡ್ಕೊಂಡು ಕುಡಿಬೋದು. ಇದೊಂದು ಹೆಲ್ದಿಯಾಗಿರುವಂಥ ರೆಸಿಪಿ ಮತ್ತು ಯುಗಾದಿ ಒಳಗೆ ಸ್ಪೆಷಲ್ಲಾಗಿ ಮಾಡುವಂಥ ಒಂದು ರೆಸಿಪಿ. ಸೊ ಈ ಯುಗಾದಿಗೆ ಈ ಮಾವು ಬೇವು ಬೆಲ್ಲದ ಪಾನಕದ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಇನ್ನೊಂದು ಸರಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.